ಸಚಿವ ಸ್ಥಾನದ ಬಗ್ಗೆ ನನಗೆ ಅಧಿಕೃತ ಮಾಹಿತಿ ಇಲ್ಲ. ದೆಹಲಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗ್ತಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅದನ್ನು ಅವರು ಕೂಡ ಹೇಳಿದ್ದಾರೆ, ಪರೋಕ್ಷವಾಗಿ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ದೇನೆ ಅಂತ. ಸ್ಥಳೀಯ ಪಕ್ಷಗಳಿಗೆ ನಮಗೂ ಖಾತೆ ನೀಡ್ತಾರೆ ಅನ್ನೋ ಮಾಹಿತಿ ಇದೆ. ರಾಜ್ಯದ ಜನತೆಗೂ ಕೂಡ ಇದೇ ವಿಶ್ವಾಸವಿದೆ. ಮಂಜುನಾಥ್ಗೆ ಖಾತೆ ನೀಡೋ ಬಗ್ಗೆ ತೀರ್ಮಾನ ಮಾಡ್ತಾರೆ. ಜವಾಬ್ದಾರಿ ನೀಡಿದರೆ ನಿರ್ವಹಿಸ್ತೇನೆ ಅಂಥೇಳಿ ದೆಹಲಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನೇನು ಒತ್ತಡ ಹಾಕ್ತಾ ಇಲ್ಲ, ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ರಾಜ್ಯದ ಜನರು ಕೂಡ ಅದೇ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ನಮಗೂ ಖಾತೆ ನೀಡ್ತಾರೆ, ನೀಡಬಹುದು ಅನ್ನುವಂಥ ವಿಶ್ವಾಸ ಕುಮಾರಸ್ವಾಮಿಯವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಂಜುನಾಥ್ ನೋಡಿ, ಚುನಾವಣೆಗಿಂತ ಮುಂಚೆನೇ ಕುಮಾರಸ್ವಾಮಿಯವರು ಕೃಷಿ ಮಂತ್ರಿ ಆಗ್ತಾರೆ, ಕೇಂದ್ರ ಕೃಷಿ ಮಂತ್ರಿ ಆಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ವರೆಲಾಗ್ತಾ ಇತ್ತು. ಅದೇ ಆಧಾರದ ಮೇಲೆ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಚುನಾವಣೆ ನಿಂತ್ಕೊಂಡಿದ್ದಾರೆ ಅನ್ನೋದು. ಯಾಕಂದರೆ ಅಮಿತ್ ಶಾ ಅವರೇ ಹೇಳಿ ನಿಲ್ಲಿಸಿದ್ದು ಅಂತೇಳಿ. ಬಟ್ ಈಗ ಗೆದ್ದಿದ್ದಾರೆ, ಅವರ ನಿರೀಕ್ಷೆ ಇಟ್ಕೊಂಡ ಹಾಗೆ ಕೇಂದ್ರದಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಅವ್ರದ್ದು ಕೊಡುಗೆ 2 ಸ್ಥಾನ ಈಗ ಗೆದ್ದು ಕೊಟ್ಟಿದ್ದಾರೆ ಮೈತ್ರಿಗೆ, ಅವ್ರದ್ದು ಕೂಡ ಬೆಂಬಲ. ಈಗ ಬೇರೆ ಬೇರೆ ಪಕ್ಷಗಳು LJP ಅಪ್ನಾದಳ ಹೆಂಗೆ ಕೇಳ್ತಾ ಇದ್ದಾವೋ ಪ್ರಾದೇಶಿಕ ಪಕ್ಷಗಳು ಅದೇ ರೀತಿ ಬೇಡಿಕೆನ ಇಡ್ತಾ ಇದ್ದಾರೆ ಪರೋಕ್ಷವಾಗಿ. We are all with him. We are joining hand with India only. We have lot of expectation, not only myself, but entire country had lot of expectation from Modi ji too about the development. Several problems it has to be solved. So what demands can be asked by the alliance? There is no demand. There is no demand at all. Sir, but a lot. Everybody with free hand, they have given Narendra Modi ji to work. So put it in a stable government in this form because No, it is required for stable government is required for the country. For that we are joining hand with it. sir, news is coming where they are asking a lot of things. So what do you want to say on No, that? ultimately Are these everything, speculations or- smoothly, everybody will agree. We are all with him.